ಬಾಯಿಗೆ ನಾವು ಬೀಗ ಹಾಕಕ್ಕಾಗಲ್ಲ. ಹೈಕಮಾಂಡ್ ಮಾತ್ರ ಬಾಯಿಗೆ ಬೀಗ ಹಾಕೋಕ್ ಸಾಧ್ಯ. ಬಿಜೆಪಿ ರೆಬಲ್ಸ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ವಾಗ್ದಾಳಿ ಮಾಡಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನ ಕೇಳಿಲ್ಲ, ಆ ಸ್ಥಾನ ನೋಡಿ ಬಂದವನು. ನನ್ನ ಕಾಲದಲ್ಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು. ಇವತ್ತು ನಾನು ಒಬ್ಬ ಸಂತುಷ್ಟ ರಾಜಕಾರಣಿ. ನಾನು ಯಾವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ. ಯಾರಾದರೂ ನನ್ನ ಹೆಸರು ಶಿಫಾರಸು ಮಾಡಿದ್ರೂ ಬುಟ್ಬುಡಿ ಅಂತ ಹೇಳ್ತೇನೆ ಅಂತ ಹೇಳಿದ್ದಾರೆ. ಸೊ ಈಗ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನುವಂಥ ಚರ್ಚೆಗಳ ನಡುವೆ ಸದಾನಂದ ಗೌಡರ ಹೆಸರು ಕೂಡ ಕೆಲವರು ಪ್ರಸ್ತಾಪಿಸಿದ್ರು. ಅದಕ್ಕೆ ನನಗೆ ಆ ಥರದ್ದೇನು ಅವಕಾಶ ಬೇಡ, ಹಾಗೇನಾದ್ರು ನಾನು ಯಾರಾದರೂ ಆಗಿ ಅಂದ್ರೂ ನನಗೆ ಬೇಡ ಅಂತಲೇ ನಾನು ಹೇಳ್ತೀನಿ. ನಾನು ಆಲ್ರೆಡಿ ಈ ಹಿಂದೆ ರಾಜ್ಯಾಧ್ಯಕ್ಷ ಆಗಿದೆ, ಆಗ ನನ್ನ ಕಾಲದಲ್ಲೇ ಅಧಿಕಾರಕ್ಕೆ ಬಂದಿತ್ತು BJP ಅಂತ ಹೇಳಿದ್ದಾರೆ. ಮತ್ತು ಎಲ್ರಿಗೂ ಬಾಯಿಗೆ ಬೀಗ ಹಾಕಕ್ಕೆ ನಮ್ಗಾಗಲ್ಲ, ಹೈಕಮಾಂಡ್ ಮಾತ್ರ ಹಾಕುತ್ತೆ ಅಂತ ಹೇಳಿದ್ದಾರೆ. ನಾವು ಏನೆಲ್ಲ ಹೇಳಬೇಕು, ಏನೆಲ್ಲ ಮಾಡಬೇಕು ಮತ್ತು ನಿಮಗೆ ಎಷ್ಟು ಸುದ್ದಿ ಕೊಡಬೇಕು ಅದನ್ನೆಲ್ಲವನ್ನು ಕಳೆದ ಕೋರ್ ಕಮಿಟಿಯ ನಂತರ ಮತ್ತು ಬೇರೆ ಬೇರೆ ನನ್ನ ಮನೆಯಲ್ಲಿ ನಾವೆಲ್ಲ ಸೇರಿದಾಗ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ. ಅದರ ನಂತರ ಎಲ್ಲವನ್ನು ನಾವು ಕೇಂದ್ರದವರಿಗೆ ಬಿಟ್ಟುಬಿಟ್ಟಿದ್ದೀವಿ. ಕೇಂದ್ರದವರು ಯಾವಾಗ ಏನು ಮಾಡ್ತಾರೆ ಅದರ ಆಧಾರದಲ್ಲಿ ಮುಂದುವರಿಯುತ್ತದೆ. ಬಾಕಿದ್ದೆಲ್ಲವೂ ಕೂಡ ಅಲ್ಲಿ ಇಲ್ಲಿ ಬೀದಿ ರಂಪಾಟಗಳು ನಡೀತಾ ಇರುವಂಥದ್ದು ನೀವು ಕಾಣ್ತೀರಿ. ಅದು ಆ್ಯಸ್ ಯೂಶುವಲ್ ಮುಂದುವರಿತಾ ಇದೆ. ಡೆಲ್ಲಿಯ ಈ ಬಾರಿಯ ಒಂದು ಚುನಾವಣಾ ಫಲಿತಾಂಶ ಸ್ವಲ್ಪ ಈ ಬೀದಿಗೆ ಹೋಗೋದು ಬೇಡ ಅಂತ ಹೇಳಿ ಕೆಲವರಿಗೆ ಅನಿಸ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರಿ, ಈಗಾಗಲೇ ನಾವು ಏನೆಲ್ಲ ಹೇಳಬೇಕು, ಏನೆಲ್ಲ ಮಾಡಬೇಕು ಮತ್ತು ನಿಮಗೆ ಎಷ್ಟು ಸುದ್ದಿ ಕೊಡಬೇಕು ಅದನ್ನೆಲ್ಲವನ್ನು